ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಟಿವಿ. ಹಾಯ್ ಗೈಸ್, ಹ್ಯಾಪಿ ಸಂಡೇ. ಇವತ್ತು ನಾನು ಮಾಡಿರೋ ಅಡುಗೆನ ಫಿದಾ ಆಗಿಬಿಟ್ಟು ನೋಡಿ ಈ ಥರ ಆಡ್ತಾ ಇದ್ದಾರೆ. ಅದು ಯಾವುದು ಅಂತ ಅಡುಗೆ ತೋರಿಸ್ತೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕು. ಹಾಗೆ ಈರುಳ್ಳಿನ ಸ್ವಲ್ಪ ಸ್ಲೇಸ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಮಸಾಲೆ ಪದಾರ್ಥಗಳು ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕೆ ಎಲ್ಲ ಪದಾರ್ಥನೂ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಹಾಕಿದ್ಮೇಲೆ ಬಿಸಿ ಆಗಬೇಕು ಚೆನ್ನಾಗಿ. ಎಣ್ಣೆ ಕಾಯಬೇಕಂದ್ರೆ ಕಾದಾದಮೇಲೆ ನಾವು ಏನೇನು ಮಸಾಲೆದು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀವೋ ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ರೋಸ್ಟ್ ಆದಮೇಲೆ ಈರುಳ್ಳಿ ಏನು ಹಚ್ಕೊಂಡಿರ್ತೀವಲ್ಲ ಈರುಳ್ಳಿನೂ ಇದಕ್ಕೆ ಹಾಕಬೇಕು. ಈರುಳ್ಳಿನ ಹಾಕಿದ್ಮೇಲೆ ಚೆನ್ನಾಗಿ ಅದು ಕೆಂಪಗಾಗೋವರೆಗೂ ನಾವು ಅದನ್ನು ಸ್ವಲ್ಪ ಅದರಲ್ಲೇ ಬೇಯಕ್ಕೆ, ಆಯಿಲಲ್ಲಿ ಬೇಯಕ್ಕೆ ಬಿಡಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಮುಚ್ಚಳ ಮುಚ್ಚಿಡಬೇಕು. ಮತ್ತೆ ತೆಗೆದು ಅದು ಕೆಂಪಗಾಗಿದೆಯಾ ಇಲ್ವಾ ಅಂದರೆ ಸೀದೋಗ್ಬಾರ್ದು. ಸ್ವಲ್ಪ ಕೆಂಪಗಾಗೋವರೆಗೂ ನೋಡಿಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿದ್ರಲ್ವ ಆವಾಗಲೇ ಅದನ್ನು ಬೆರೆಸ್ಕೊಂಡು ಹಸಿಮೆಣಸಿನ್ಕಾಯಿ ಅಷ್ಟೇ ಘಾಟು ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಹುರಿದಾದ್ಮೇಲೆ ಅದಕ್ಕೆ ಶುಂಠಿ ಪೇಸ್ಟು ಹಾಗೆ ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಂದರೆ ಹಸಿ ಸ್ಮೆಲ್ಲು ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಅಡುಗೆಗೂ ಒಳ್ಳೆಯದು. ಅದ್ರ ಜೊತೆಗೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಟುಕೊಂಡಿರಬೇಕು ಫಸ್ಟೇ. ಹಾಗೆ ಉಪ್ಪು, ರುಚಿಗೆ ಮಸಾಲೆ ಹೋಗೋವರೆಗೂ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಟೊಮೆಟೊ ಇಲ್ಲಾಂದ್ರೆ ಹಸಿ ವಾಸನೆ ಆಗೇ ಇದೆ. ಟೊಮೆಟೊ ಸ್ವಲ್ಪ ಅದಾದಮೇಲೆ ನಾವು ಚಿಕನ್ ತೊಳೆದಿಟ್ಕೊಂಡು ಅದನ್ನ ಚಿಕನ್ ಎಷ್ಟು ಎಲ್ಲರಿಗೂ ಆಲ್ರೆಡಿ ಬಿರಿಯಾನಿಗೆ ಅಂತ ಬಟ್ ಗೊತ್ತಿಲ್ಲದಿರೋ ಇವಾಗಲೇ ಹಾಕೋಬೇಕು. ಅದ್ರ ಜೊತೆಗೆ ಧನಿಯಾ ಪುಡಿ ಹಾಕೊಂಡು ಚೆನ್ನಾಗಿ ಖಾಲಿ ಮಾಡುವಂಥ ಪ್ಯಾಕೆಟ್ ಬಳಸ್ತಾ ಇದ್ದೀನಿ. ಅಡುಗೆ ಮಾಡೋಕ್ಕೆ ಆ್ಯಕ್ಚುಲಿ ಅಡುಗೆ ಭಟ್ರನ್ನೇ ಕರೆಸ್ಬಿಟ್ಟಿದ್ದೀನಿ. ಬಟ್ ಆ ಅಡುಗೆ ಭಟ್ರು ಯಾರು ಅಂತ ಮುಂದೆ ತೋರಿಸ್ತೀನಿ. ಅಲ್ಲಿವರೆಗೂ ಹಾಗೆ ಸಸ್ಪೆನ್ಸ್ ಆಗಿರಲಿ ನೋಡಿ. ಅವರು ಪೂರ್ತಿ ಚಿಕನ್ ಹಾಕಿದ್ಮೇಲೆ ನೀಟಾಗಿ ಕಲಸಿಟ್ಕೊಳ್ತಾ ಇದ್ದಾರೆ. ಪೂರ್ತಿ ಮಿಕ್ಸ್ ಮಾಡ್ತಿದ್ದಾರೆ. ಯಾಕಂದರೆ ಎಲ್ಲ ಚಿಕನ್ಗೆ ಎಲ್ಲ ಪೀಸ್ಗೆಲ್ಲ ಚೆನ್ನಾಗಿ ಅದು ಮಸಾಲೆ ಹಿಡಿಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಆ ಅಡುಗೆ ಭಟ್ರು ಯಾರೂ ಅಲ್ಲ, ಮೈ ಫಾದರ್ ಅಂದರೆ ನಮ್ಮ ತಂದೆ. ಇವನು ನನ್ನ ಮಗ ನೋಡಿ ಎಲ್ಲ ಪೂರ್ತಿ ಬಿರಿಯಾನಿ ಮಾಡೋಕ್ಕೆ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಮಾಡ್ತಾಯಿದ್ದೆ, ನಮ್ಮ ತಾಯಿ ಬಂದರು. ಈಗ ನಮ್ಮ ತಾಯಿ ಮಾಡ್ತಾಯಿದ್ರು. ನಮ್ಮ ತಾಯಿ ಮಾಡೋದು ಬೇಡ ಅಂತ ನಮ್ಮ ತಂದೆ ಬಂದಿದ್ದಾರೆ. ನಮ್ಮ ತಂದೆನೂ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಅವರು ಹೆವಿ ಇದು ಜಾಸ್ತಿ. ಈಗ ಮೊಸರು ಹಾಕಿದ್ದಾರೆ. ಮೊಸರು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕ್ಲೋಸ್ ಮಾಡಿಟ್ಟು ಇನ್ನೊಂದು ಕಡೆ ಅಕ್ಕಿನ ನೆನೆಸಿಟ್ಟಿರಬೇಕು. ಯಾಕಂದರೆ ಅಕ್ಕಿ ಎಷ್ಟು ಚೆನ್ನಾಗಿ ನೆಂದಿದ್ರೆ ಬಿರಿಯಾನಿ ಉದ್ದುದ್ರಾಗಿ ಆಗುತ್ತೆ. ನೆನೆಸಿಟ್ಟಿರೋದು ಅಂದರೆ ತೊಳೆದಿಟ್ಟಿದ್ದೀವಿ ಆಲ್ರೆಡಿ, ಮುಂಚೆನೇ ತೊಳೆದಿಟ್ಟು ನೆನೆಸಿಟ್ಟಿರ್ತೀವಿ. ಅದನ್ನು ಅಕ್ಕಿನ ಹಾಕಬೇಕು. ಅಕ್ಕಿ ಈಗಲೇ ಅಂದರೆ ನೀರು ಹಾಕೋಕ್ಕೆ ಮುಂಚೆ ಹಾಕಿದ್ದೀವಿ ಅಂದರೆ ಸ್ವಲ್ಪ ಆ ಮಸಾಲೆಗೆ ಪೂರ್ತಿ ಹಿಡಿಯುತ್ತೆ. ನಾವು ಇದೇ ಥರ ದಮ್ ಬಿರಿಯಾನಿ ಮಾಡೋದು. ಪೂರ್ತಿ ಅಕ್ಕಿ ಎಲ್ಲ ಕ್ಲೋಸ್ ಮಾಡಿ ಇಟ್ಬಿಡ್ತೀವಿ. ಕ್ಲೋಸ್ ಮಾಡಿ ಇಟ್ಟಾದಮೇಲೆ ನೋಡಿ ಆಲ್ರೆಡಿ ಬೆಂದಿದೆ. ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿದೆ. ಬೆಂದಿರೋವಾಗ ಈಗ ಗೀ ಸ್ವಲ್ಪ ಹಾಕೋಣ. ಮೇಲೇ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ತುಪ್ಪ ಎಲ್ಲ ಸ್ವಲ್ಪ ಅಂದರೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಬಿಟ್ಟು ಅದನ್ನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಕೊಟ್ಟಿಟ್ಟರೆ ಅದು ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಅದ್ರ ಜೊತೆಯಲ್ಲಿ ನೋಡಿ, ಬಿರಿಯಾನಿ ಮಾಡೋದಲ್ಲದೆ ಮನೆಯೆಲ್ಲ ಗಲೀಜು. ಇನ್ನು ಅದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡಬೇಕು. ನೋಡಿ ಆಲ್ರೆಡಿ ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿ ಬಿಸಿ ಬಿಸಿಯಾಗಿ ಉದ್ರುದ್ರಾಗಿ ರೆಡಿಯಾಗಿದೆ. ನಮ್ಮನೆ ಬಿರಿಯಾನಿ ಟೇಸ್ಟು ನಿಮ್ಮ ಮನೇಲೂ ಒಂದ್ಸಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಬಿರಿಯಾನಿ ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ? ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರು. ನಾನು ತಿಂದೆ, ಟೇಸ್ಟ್ ಸಕ್ಕತ್ತಾಗಿದೆ, ಚೆನ್ನಾಗಿ ಬಂದಿದೆ. ಹಾಗೂ ಚಿಕನ್ ಪೀಸ್ ಚೆನ್ನಾಗಿ ಬೆಂದಿದೆ ನೋಡಿ. ರಿವ್ಯೂ ಕೊಡ್ತಾರೆ ನಮ್ಮ ಹುಡುಗರು. ಥ್ಯಾಂಕ್ ಯು.
ಸೂಪರ್ ಬೊಂಬಾಟ್.